ಹಾಯ್ ನಮಸ್ಕಾರ ಎಲ್ಲರಿಗೂ. ಎಷ್ಟೇ ಟ್ರೈ ಮಾಡಿದ್ರೂ ಪರ್ಫೆಕ್ಟಾಗಿ ತುಪ್ಪ ಕಾಯ್ಸೋಕ್ಕೆ ಬರ್ತಾ ಇಲ್ವಾ? ಹಾಗಿದ್ದರೆ ಟೆನ್ಷನ್ನೇ ತಗೋಬೇಡಿ. ನಾನು ಹೇಳ್ಕೊಡೋ ಇದೊಂದು ಟ್ರಿಕ್ನ ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿ ಮನೆಯಲ್ಲೇ ತುಪ್ಪ ಕಾಯಿಸ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಈ ಥರ ಕರಗಿಸ್ಕೊತಾ ಇದ್ದೀನಿ. ನೀವು ಆದಷ್ಟು ಬೆಣ್ಣೆನ ತುಪ್ಪ ಆಗೋವರೆಗೂ ಲೋ ಫ್ಲೇಮಲ್ಲೇ ಕಾಯಿಸೋಕ್ಕೆ ಟ್ರೈ ಮಾಡಿ. ಹೈ ಫ್ಲೇಮಲ್ಲಿ ಕಾಯಿಸೋದ್ರಿಂದ ಸ್ವಲ್ಪ ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಆ ತುಪ್ಪದ ಟೇಸ್ಟೇ ಕೆಟ್ಟೋಗುತ್ತೆ. ಹಾಗಾಗಿ ಆದಷ್ಟು ಫ್ರೀ ಟೈಮ್ ಇದ್ದಾಗ ತುಪ್ಪ ಕಾಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಆದಷ್ಟು ಟ್ರೈ ಮಾಡಿ. ಸೊ ಇವಾಗ ಬೆಣ್ಣೆ ಎಲ್ಲ ಕರಗಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು 20ರಿಂದ 30 ಕಾಳಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಕೆಲವರು ಹುರಿದ್ಬಿಟ್ಟು ಹಾಕ್ತಾರೆ, ನಾನೇನು ಹುರಿದು ಹಾಕಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ. ನೀವು ಹುರಿದಾದರೂ ಹಾಕ್ಕೋಬೋದು. ಸೊ ಮೆಂತ್ಯ ಹಾಕಾದ್ಮೇಲೆ ನಾನು ಇದಕ್ಕೆ 1 ಲವಂಗ, ಒಂದು 3 ಕಾಳಷ್ಟು ಮೆಣಸು, 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಜಜ್ಜಿ ಪುಡಿ ಮಾಡಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಈ ಥರ ಡೈರೆಕ್ಟಾಗೆ ಹಾಕಿ ಏನಾಗಲ್ಲ, ಇದರಲ್ಲೂ ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ನಾನು ಒಂದು 7ರಿಂದ 8 ಇಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರ ಈ ಥರ ಸ್ವಲ್ಪ ಜಜ್ಜಿಬಿಟ್ಟು ಇದರೊಳಗೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾಯಿರಿ. ನಾವು ಈ ಬೆಣ್ಣೆಲಿ ಮರ್ಗೆಣ್ಣೆ ಅಂತ ಹೇಳ್ತೀವಿ, ಅದು ಬಂದರೆ ಅದು ತಳ ಹಿಡಿದ್ಬಿಡುತ್ತೆ. ಆ ತಳ ಹಿಡಿದಾಗ ನಾವೇನು ಹಾಕಿರ್ತೀವಿ, ಮೆಂತ್ಯವಾಗಲಿ ಲವಂಗ ಮತ್ತು ಏಲಕ್ಕಿ ಇದೆಲ್ಲ ಅದ್ರ ಜೊತೆನೇ ಸೇರಿಕೊಂಡು ಫ್ಲೇವರ್ ಅಷ್ಟು ಚೆನ್ನಾಗಿ ಸಿಗಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ, ಆ ಬೆಣ್ಣೆ ಸ್ವಲ್ಪ ತಿಳಿ ಆಗೋವರೆಗೂ. ಇವಾಗ ನೆಕ್ಸ್ಟ್ ಇದಕ್ಕೆ ವೀಳ್ಯದೆಲೆಯಲ್ಲಿ ಹಿಂದೆಗಡೆ ತೊಟ್ಟಿರುತ್ತಲ್ಲ, ಅದು ಆ ಕಡೆ ಸೈಡು ಒಂದು ಅರ್ಧ ಭಾಗದಷ್ಟು ವೀಳ್ಯದೆಲೆ, ಒಂದೇ ಒಂದು ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟನ್ನು ಸೇರಿಸ್ಬಿಟ್ಟು ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಬೆಣ್ಣೆ ಎಣ್ಣೆ ಥರ ತಿಳಿ ಆಗೋವರೆಗೂ ಹಾಗೆ ಬಿಡೋಣ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಿಬಿಡಿ. ಸ್ಟವ್ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಲಿ. ಬೆಣ್ಣೆ ಎಲ್ಲ ತಿಳಿ ಆದಮೇಲೆ ನಾನು ಒಂದು 2ರಿಂದ 3 ಹನಿ ನೀರು ಹಾಕಿದೆ ತುಪ್ಪ ಆಗಿದೆಯಾ ಅಂತ ನೋಡೋಕ್ಕೆ. ಬಟ್ ಅದು ಸೌಂಡ್ ಏನೂ ಬರಲಿಲ್ಲ, ಬೇರೆ ಸೌಂಡು. ಸೊ ಇನ್ನೂ ತುಪ್ಪ ಆಗಿಲ್ಲ ಅಂತ. ಇವಾಗ ನೋಡಿ, ಇವಾಗ ನೊರೆ ಎಲ್ಲ ಬರ್ತಾಯಿದೆ. ಕೆಲವರು ಈ ಥರ ನೊರೆ ಬಂದರೆ ಆಮೇಲೆ ಬೆಳ್ಳುಳ್ಳಿ ಕರ್ರಗಾಗಬೇಕು, ಆವಾಗ ತುಪ್ಪ ಆಗಿದೆ ಅನ್ಕೋತಾರೆ. ಈ ಥರ ನೊರೆ ಬಂದಾಗ ನೀವು ಮತ್ತೆ ಇನ್ನೊಂದು ಸಲ ನೀರು ಹಾಕಿ. ಇವಾಗ ನೋಡಿ, ನಾವು ನೀರು ಹಾಕಿದಾಗ ಒಂಥರ ಸೌಂಡ್ ಬಂತಲ್ವ, ಈ ಥರ ಸೌಂಡ್ ಬಂದರೆ ನೀವು ಪಕ್ಕ ತುಪ್ಪ ಆಗಿದೆ ಅಂತ. ಆ ತಕ್ಷಣವೇ ನೀವು ಸ್ಟವ್ನ ಆಫ್ ಮಾಡಿಬಿಡಿ. ಅದೇನು ಸ್ಟವ್ದು ಹೀಟ್ ಇರುತ್ತೆ ಅದರಲ್ಲೇ ಒಂದು 10 ನಿಮಿಷ ಹಾಗೆ ಬಿಡಿ ಸಾಕು. ಪರ್ಫೆಕ್ಟಾಗಿ ತುಪ್ಪ ರೆಡಿ ಆಗುತ್ತೆ. ಬೆಳ್ಳುಳ್ಳಿ ಕಪ್ಪಗಾಗಲಿ ಅಥವಾ ಇನ್ನೂ ನೊರೆ ಎಲ್ಲ ಉಕ್ಕಿ ಬರಲಿ ಅದೆಲ್ಲ ಕಾಯೋಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀರು ಹಾಕಿದ ತಕ್ಷಣ ಒಂದು ಸೌಂಡ್ ಬಂದರೆ ಅದು ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ. ಈ ಥರ ಒಂದು ಸಲ ಮನೆಗೆ ಟ್ರೈ ಮಾಡಿ. ತುಪ್ಪ ಆಗದಿರ ನೀವು ಎಷ್ಟೇ ನೀರು ಹಾಕಿದ್ರೂ ಅದು ಸೌಂಡ್ ಬರಲ್ಲ. ಯಾವಾಗ ತುಪ್ಪ ರೆಡಿ ಆಗಿರುತ್ತೆ ಆವಾಗ ಅದು ಆ ಥರ ಜೋರು ಸೌಂಡ್ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಮತ್ತು ತುಪ್ಪ ಈಗ ಉಗುರು ಬೆಚ್ಚಗಾದಮೇಲೆ ಒಂದು ಡಬ್ಬಕ್ಕೆ ಸೋಸಿಬಿಟ್ಟು ನೀವು ಹಾಗೆಲ್ಲಾದರೂ ಇಟ್ಕೋಬೋದು, ಇಲ್ಲ ಅಕ್ಕಿ ಒಳಗಡೆ ಹೂತಿಡ್ಬೋದು. ನಾನು ಯಾವಾಗಲೂ ಅಕ್ಕಿ ಒಳಗಡೆನೇ ಇಡೋದು. ಮುಂಚೆಯಿಂದನೂ ನನಗೆ ಅದೇ ರೂಢಿಯಾಗಿದೆ. ತುಪ್ಪ ಎಷ್ಟಿರುತ್ತೆ ಅಷ್ಟನ್ನು ಮುಳುಗೋ ಥರ ನಾವು ಅಕ್ಕಿ ಒಳಗಡೆ ಊತಿಡ್ತೀನಿ. ಅದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಮರಳಾಗಿ ತುಪ್ಪ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.